ಕೂತಲ್ಲಿ ಕೂರಂಗಿಲ್ಲ ನಿಂತಲ್ಲಿ ನಿಲ್ಲಂಗಿಲ್ಲ ಏನೇನು ಆಗ್ತೈತಲ್ಲ ಹೇಳೋಕೆ ಮಾತೇ ಇಲ್ಲ ಜಿಂಜಿಮ್ಮಯ್ಯ. I am talking with me. So, Supram so. Okay? This Kannada film. ಕಲರ್ಸ್ ಕನ್ನಡದಲ್ಲಿ ಲೈಕ್ಗಳ ಸುರಿಮಳೆ ಎಬ್ಬಿಸಿದ ಒನ್ ಮ್ಯಾನ್ ಎಂದರೆ ಅದು ಗಿಲ್ಲಿಯವರು. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಿರೀಟ ಯಾರ ಮುಡಿಗೇರಲಿದೆ ಎನ್ನುವ ಕುತೂಹಲಕ್ಕೆ ಇನ್ನೆರಡೇ ದಿನಗಳಲ್ಲಿ ತೆರೆ ಬೀಳಲಿದೆ. ಆದರೆ ಫಿನಾಲೆಗೂ ಮುನ್ನವೇ ಇಡೀ ಕರ್ನಾಟಕದಲ್ಲಿ ಗಿಲ್ಲಿ ಹೆಸರಿನ ಅಬ್ಬರ ಜೋರಾಗಿದೆ. ಕಲರ್ಸ್ ಕನ್ನಡ ವಾಹಿನಿಯ ಇತಿಹಾಸದಲ್ಲೇ ಒಬ್ಬ ಸ್ಪರ್ಧಿ ಈ ಮಟ್ಟಿಗೆ ಹವಾ ಸೃಷ್ಟಿಸಿರುವುದು ಇದೇ ಮೊದಲ ಬಾರಿಗೆ ಎನ್ನಬಹುದು. ಅರೆ ಏನ್ ಕ್ರೇಜ್ ಗುರು ಇದು ಎಂದು ಹುಬ್ಬೇರಿಸುವ ಮಟ್ಟಿಗೆ ಗಿಲ್ಲಿ ಮೋಡಿ ಮಾಡಿದ್ದಾರೆ. ರಾಜ್ಯಾದ್ಯಂತ ಗಿಲ್ಲಿ ಹವಾ, ಶಾಸಕರಿಂದಲೂ ಬೆಂಬಲ. ಸಾಮಾನ್ಯವಾಗಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಫ್ಯಾನ್ ಪೇಜ್ ಇರುವುದು ಸಹಜ. ಆದರೆ ಗಿಲ್ಲಿ ವಿಷಯದಲ್ಲಿ ಅಭಿಮಾನದ ಪರಾಕಾಷ್ಠೆ ಮುಗಿಲು ಮುಟ್ಟಿದೆ. ಅಭಿಮಾನಿಗಳು ಗಿಲ್ಲಿಯ ಭಾವಚಿತ್ರವನ್ನು ತಮ್ಮ ಮೈ ಮೇಲೆ ಟ್ಯಾಟೂ ಹಾಕಿಸಿಕೊಳ್ಳುವ ಮೂಲಕ ಹುಚ್ಚು ಪ್ರೀತಿಯನ್ನು ತೋರಿಸುತ್ತಿದ್ದಾರೆ. ನನಗೆ ಎಮೋಷನ್ ಆಗ್ಬಿಟ್ಟೆ. ನನಗೆ ಮನಿಗೂ ಅಭಿಮಾನಿಗೂ ಏನು ವ್ಯತ್ಯಾಸ ಗೊತ್ತಾ? ಮನಿ ಇವತ್ತು ಬರ್ತದೆ, ನಾಳೆ ಹೋಯ್ತದೆ. ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ತು ಹೋಗಲ್ಲ. ರಸ್ತೆಗಿಳಿದರೆ ಆಟೋ, ಕಾರು ಮತ್ತು ಬೈಕ್ಗಳ ಮೇಲೆ ಗಿಲ್ಲಿ ಫೋಟೋಗಳು ರಾರಾಜಿಸುತ್ತಿವೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ಕ್ಷೇತ್ರದ ಶಾಸಕರಾದ ನರೇಂದ್ರ ಸ್ವಾಮಿ ಅವರೇ ಸ್ವತಃ ಗಿಲ್ಲಿಗೆ ವೋಟ್ ಮಾಡಿ ಎಂದು ಜನರಲ್ಲಿ ಮನವಿ ಮಾಡಿಕೊಂಡಿದ್ದಾರೆಂದರೆ ಈತನ ಜನಪ್ರಿಯತೆ ಯಾವ ಮಟ್ಟಿಗೆ ತಲುಪಿದೆ ಎಂದು ಊಹಿಸಬಹುದು. ಬಿಗ್ ಬಾಸ್ ಅಂದ್ರೆ ಬರೀ ಟಾಸ್ಕ್ ಅಲ್ಲ, ಅದು ವ್ಯಕ್ತಿತ್ವದ ಆಟ ಎನ್ನುವುದಲ್ಲಿ ಗಿಲ್ಲಿ ಸಾಬೀತುಪಡಿಸಿದ್ದಾರೆ. ದೈಹಿಕ ಟಾಸ್ಕ್ಗಳಲ್ಲಿ ಇವರು ಬಾಹುಬಲಿ ಅಲ್ಲದೆ ಇರಬಹುದು, ಆದರೆ ಮಾತಿನ ಚಾತುರ್ಯದಲ್ಲಿ ಇವರನ್ನು ಮೀರಿಸುವವರು ಯಾರೂ ಇಲ್ಲ. ತಮ್ಮ ಎದುರಾಳಿಗಳನ್ನು ಮಾತಿನಲ್ಲೇ ಮಣಿಸುವ ಚಾತುರ್ಯತೆ ಇರುವವರು ಗಿಲ್ಲಿ ಒಬ್ಬರೇ. ಮನೆಯಲ್ಲಿ ಎದುರಾಳಿಗಳನ್ನು ಎದುರಿಸಲು ಇವರು ಬಳಸಿದ ತಂತ್ರಗಾರಿಕೆ ಈಗ ಇವರನ್ನು ಟ್ರೋಫಿಯ ಸಮೀಪಕ್ಕೆ ತಂದು ನಿಲ್ಲಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಸೃಷ್ಟಿಸಿರುವ ದಾಖಲೆ ಸದ್ಯಕ್ಕೆ ಯಾರಿಂದಲೂ ಮುರಿಯಲು ಸಾಧ್ಯವಿಲ್ಲವೇನೋ. ಕಲರ್ಸ್ ಕನ್ನಡ ವಾಹಿನಿಯ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಗಿಲ್ಲಿಗೆ ಸಂಬಂಧಿಸಿದ 3 ಪ್ರೋಮೋಗಳು ಬರೋಬ್ಬರಿ 1 ಮಿಲಿಯನ್ ಅಂದರೆ 10 ಲಕ್ಷ ಲೈಕ್ ಗಿಟ್ಟಿಸಿಕೊಂಡು ಹೊಸ ಇತಿಹಾಸವನ್ನ ಬರೆದಿದೆ. ಅವುಗಳು 1 ಮಿಲಿಯನ್ ಲೈಕ್ಸ್ ಪಡೆಯುವ ಮೂಲಕ ಗಿಲ್ಲಿಯ ಜನಪ್ರಿಯತೆಗೆ ಕನ್ನಡಿ ಹಿಡಿದಿವೆ. ಕೇವಲ ಕೆಲವೇ ಗಂಟೆಗಳಲ್ಲಿ ಈ ದಾಖಲೆ ನಿರ್ಮಾಣವಾಗಿರುವುದು ನಿಜಕ್ಕೂ ಅಚ್ಚರಿಯ ಸಂಗತಿ. ಬಿಗ್ ಬಾಸ್ ಮನೆಗೆ ಕಾಲಿಡುವಾಗ ಗಿಲ್ಲಿಯ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸಂಖ್ಯೆ ಕೇವಲ 1 ಲಕ್ಷದ ಆಸುಪಾಸಿನಲ್ಲಿತ್ತು. ಆದರೆ ಇದೀಗ ಆ ಸಂಖ್ಯೆ 1 ಮಿಲಿಯನ್ಗೂ ಹೆಚ್ಚಾಗಿದೆ. ಫಿನಾಲೆ ಮುಗಿಯುವ ಒಳಗೆ ಅಥವಾ ನಂತರದ ದಿನಗಳಲ್ಲಿ ಇದು 2 ಮಿಲಿಯನ್ ಮುಟ್ಟಿದರೂ ಆಶ್ಚರ್ಯವೇನಿಲ್ಲ. ಈಗಾಗಲೇ ಧ್ರುವಂತ್ ಮಿಡ್ವೀಕ್ ಎಲಿಮಿನೇಟ್ ಆಗಿದ್ದು ಉಳಿದ 6 ಮಂದಿಗಳಲ್ಲಿ ಗಿಲ್ಲಿ ವಿನ್ನರ್ ಆಗೋದು ಪಕ್ಕಾ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೆಯುತ್ತಿವೆ. ಬೆಳ್ಳಿ ತೆರೆಯಲು ಮಿಂಚಲು ರೆಡಿಯಾಗುತ್ತಿರುವ ಗಿಲ್ಲಿ ಅವರು ಈಗಾಗಲೇ ಡೆವಿಲ್ ಸಿನಿಮಾದಲ್ಲಿ ನಟಿಸಿರುವ ಗಿಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿದ್ದಂತೆ ಸ್ಟಾರ್ ನಟನಾಗಿ ಹೊರಹೊಮ್ಮುವುದು ಖಚಿತವಾಗಿದೆ. ಅವರ ಕೈಯಲ್ಲಿ ಈಗಾಗಲೇ 2 ಸಿನಿಮಾಗಳಿವೆ ಎನ್ನಲಾಗುತ್ತಿದ್ದು, ಇನ್ಸ್ಟಾಗ್ರಾಮ್ ಖ್ಯಾತಿ ಮತ್ತು ಜನಪ್ರಿಯತೆ ಅವರನ್ನು ದೊಡ್ಡ ಮಟ್ಟದ ಸ್ಟಾರ್ ಆಗಿ ರೂಪಿಸಲಿದೆ. ಒಟ್ಟಿನಲ್ಲಿ ಈ ಬಾರಿ ಬಿಗ್ ಬಾಸ್ ಸೀಸನ್ 12ರನ್ನು ಗಿಲ್ಲಿ ತಮ್ಮ ಹೆಸರಿಗೆ ಬರೆದುಕೊಂಡಂತಿದೆ. ಕೇವಲ ಜೋಕರ್ಗೆ ಮಾತ್ರ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.